ಸೂಪರ್ ಆಗಿದೆ ಸರ್ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಬಾಸ್ ಆ್ಯಕ್ಟಿಂಗು, ಒಂದೊಂದು ಶಾರ್ಟ್ ಲೈಕ್ ಕ್ಯಾಮ್ರಾ, ದ ವೇ ದೇ ಫೋಕಸ್ಡ್ ಸಕ್ಕದಾಗಿದೆ. ಎಲ್ಲರಿಗೂ ಬಂದು ಸಿನಿಮಾ ನೋಡ್ಬೇಕಂತ ಕೇಳ್ಕೊಂತೀವಿ. ಅದಕ್ಕೂ 100 ಪಟ್ಟು ಮ್ಯಾಕ್ಸಿಗಿಂತ ಟ್ರಿಬಲ್ ಆಗಿದೆ ಸರ್. ಮತ್ತೆ ಯುದ್ಧ ಅಂತೇಳಿ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮಾಡಿದ್ರು, ಅದಕ್ಕೂ ಇದಕ್ಕೇನು ಸಂಬಂಧ ಇದೆನಾ? ಇಲ್ಲ ಸರ್. ಅವ್ರು ಹೇಳಿದ್ದು ಆ್ಯಕ್ಚುಲಿ ಯುದ್ಧ ಅಂದರೆ ಪೈರಸಿ ಬಗ್ಗೆ ಹೇಳಿದ್ದು, ಬಟ್ ಸಿನಿಮಾ ಮಾತ್ರ ಅಲ್ಟಿಮೇಟ್ ಆಗಿದೆ ಸರ್. ನಿಮಗೆ ಓವರಾಲ್ ಆಡಿಯನ್ಸಿಗೆ ಏನು ಹೇಳ್ತೀರಾ ಬಂದು ನೋಡೋಕ್ಕೆ? ಆಡಿಯನ್ಸ್ ಬಂದು ನೋಡಬೇಕು. ಇಟ್ ಇಸ್ ಲೈಕ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಎಲ್ಲನೂ ಇದೆ, ಎಲ್ಲರಿಗೂ ಬಂದು ನೋಡಬೇಕು. ಎಲ್ಲರೂ ಲೈಕ್ ಆ್ಯಕ್ಟಿಂಗ್ ಮಾತ್ರ ಹೇಳಂಗೆ ಆಗಲ್ಲ ಸರ್, ಅಲ್ಟಿಮೇಟ್ ಆಗಿದೆ. ಫಿಲಂ ಮಾತ್ರ ಸೂಪರ್ ಆಗಿತ್ತು, ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟೆ, BGM ಸೂಪರ್, ಮೂವಿ ಮಾತ್ರ ಬೆಂಕಿ. ಕಿಚ್ಚ ಬಾಸ್ ರಿಟರ್ನ್ ಆಗವ್ರೆ. ಕಂಪ್ಲೀಟ್ ಕಿಚ್ಚ ಸುದೀಪ್ ಶೋ. ಸುದೀಪ್ ಹ್ಯಾಸ್ ಸ್ಟೋಲ್ ದ ಶೋ. ಕ್ಯಾರೆಕ್ಟರ್ ಬಿಲ್ಡಿಂಗ್ ಸ್ವಲ್ಪ ಬೆಟರ್ ಆಗ್ಬೋದಾಗಿತ್ತು, ಬಟ್ ನಂದಲೆಸ್ ಬನ್ನಿ, ಫುಲ್ ಪೈಸಾ ವಸೂಲಾಗುತ್ತೆ. A complete commercial entertainer with no compromise on story, a bit compromise in editing and character building, but all in all Kicha Sudeep show. If you're a Kicha Sudeep fan, must watch. Kicha Sudeep fan alla andru bandu nodi, paisa vasool movie. Thank you. Songs ella ಚೆನ್ನಾಗಿದೆ. BGM is a plus point to the movie. BGM ಇಂದ ಮೂವಿ ತುಂಬಾ ಎಲಿವೇಟ್ ಆಗುತ್ತೆ. ಮಾತ್ರ ಸೂಪರ್ ಆಗಿದೆ, ಒಳ್ಳೆ ಆಕ್ಷನ್ ಮೂವಿ, ಥ್ರಿಲ್ಲರ್ ಮೂವಿ. ಲಾಸ್ಟಿಗೆ ಮಾತ್ರ ಒಂದು ಡೈಲಾಗ್ ಐತೆ, ದಮ್ ಹೊಡೆಯೋದು ಕಮ್ಮಿ ಮಾಡ್ರಿ. ಇನ್ನು ನಮ್ಮ ಹುಡುಗರೆಲ್ಲರೂ ಅಷ್ಟೇ ಫ್ಯಾನ್ಸ್, ದಮ್ ಹೊಡೆಯೋದು ಕಮ್ಮಿ ಮಾಡ್ರಿ. ಒಂದು ಸೆಕೆಂಡ್ ನೋಡ್ರಿ, ದಯವಿಟ್ಟು ಯಾರೂ ಫ್ಯಾನ್ಸ್ ವಾರ್ ಮಾಡಬೇಡ್ರಿ. ದಯವಿಟ್ಟು ನಮ್ಮ ಬಾಸು ಹೇಳಿದ್ದಾರೆ, ಫ್ಯಾನ್ಸ್ ವಾರ್ ಯಾರು ಮಾಡಬೇಡ್ರಿ, ನಾವು ಮಾಡಲ್ಲ, ನೀವು ಮಾಡಬೇಡ್ರಿ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ ಸೂಪರ್ ಮಾಡಿದ್ದಾರೆ ಬಾಸು. ವಿಜಯ್ ಕಾರ್ತಿಕ್ ಈಗ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ, ಸೂಪರ್ ಮಾಡಿದ್ದಾರೆ. ಅಲ್ಟಿಮೇಟ್ ಆಗೈತೆ ಫಿಲಮ್ ಮಾತ್ರ, ಸೂಪರ್ ಮೂವಿ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲೇ ಫಿಲಮ್ ನೋಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಫಿಲಮ್ ನೋಡ್ರಿ. ಕನ್ನಡ ಸಿನಿಮಾನ ಸುದೀಪ್ ಬೇರೆ ಅಲ್ಲ, ದರ್ಶನ್ ಅವ್ರು ಬೇರೆ ಅಲ್ಲ, ಇಬ್ರು ನಮ್ಮ ಕನ್ನಡ ಚಿತ್ರರಂಗದ ನಟರೆ ಆಯ್ತಾ. ಜೈ ಡಿ ಬಾಸ್, ಜೈ ಕಿಚ್ಚ ಬಾಸ್. ಫಸ್ಟ್ ಶೋ ಬಂದು ನೋಡಿದ್ದೀನಿ. ಬಂದು ಎಲ್ಲರೂ ಫಿಲಮ್ ನೋಡೋಣ, ಬೆಳೆಸೋಣ ಕನ್ನಡನ. ಯಾವತ್ತೂ ಬೆಳೆಸೋದು. ಜೈ ಕಿಚ್ಚ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಕಿಚ್ಚ ಬಾಸ್. ಸರ್ ಸಿನಿಮಾ ಅದ್ಭುತವಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ, ಯಾರು ಪೈರಸಿ ಮಾಡಬೇಡಿ. ನಮ್ಮ ಬಾಸ್ ಕಿಚ್ಚ ಬಾಸ್ ಅವರು ಅದೇ ಹೇಳಿರೋದು, ಅಜಯ್ ಮಾರ್ಕಂಡ ಅಟ್ ದ ಮಾರ್ಕ್. ಥ್ಯಾಂಕ್ ಯು. ಫ್ಯಾಮಿಲಿ ಅವರು ಕುತ್ಕೊಂಡು ಆರಾಮಾಗಿ ನೋಡ್ಬೋದು, ಎಲ್ಲೂ ಕೂಡ ಬೋರ್ ಅನ್ಸಲ್ಲ. ಸೆಕೆಂಡ್ ಹಾಫ್ ಅಂತೂ ಮಸ್ತಾಗಿದೆ, ಎಮೋಷನ್ ಇದೆ, ಆಕ್ಷನ್ ಜೊತೆ ಒಳ್ಳೆ ಎಮೋಷನ್ ಕಂಟೆಂಟ್ ಇದೆ. ನವಿಚಂದ್ರ ಅವರು ಸಖತ್ ಆಕ್ಟಿಂಗ್, ಒಳ್ಳೆ ಆಕ್ಷನ್ ಇಟ್ಟವ್ರು ಮಾತ್ರ ಇಬ್ಬರಿಗೂ ಅವ್ರ ಎಂಟ್ರಿ. ಆಮೇಲೆ ಅಂಜನಿ ಶ್ಲೋಕನಾಥ್ ಅವ್ರ ಬಗ್ಗೆ ಹೇಳ್ಬೇಕು ಅಂದರೆ ಬೀಜ ಮಾತ್ರ ಕುಣ್ಸಾಕ್ ಅವ್ರ ಮಾತ್ರ ಎಮೋಷನ್ ಅಲ್ಲ ಅಂತ ಅಳ್ಸಾಕ್ಬಿಟ್ಟವ್ರೆ. ಆ ಥರ BGM ಕೊಟ್ಟವ್ರೆ. ಡೈರೆಕ್ಟ್ರಿಗೆ ಒಂದು 2 ಕೊಡಬೇಕು, ಯಾಕೆಂದ್ರೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟವ್ರೆ. ಅದ್ರಲ್ಲಿ ಆಕ್ಷನ್ ಈ ಥರ ಕೊಟ್ಟವನಲ್ಲ, ಅದಕ್ಕೋಸ್ಕರ ನಾವು ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ತುಂಬ ಮೂವಿ ಚೆನ್ನಾಗಿದೆ. ಅದೆಲ್ಲ ಸುಮ್ಮನೆ ಗಾಸಿಪ್ ಅಷ್ಟೇ. ಹೇಳಕ್ ಇಷ್ಟಪಡ್ದಂದ್ರೆ ಮ್ಯಾಕ್ಸೇ ಬೇರೆ, ಮಾರ್ಕೇ ಬೇರೆ, ಎರಡಕ್ಕೂ ಕಂಪೇರೇ ಇಲ್ಲ ಸರ್. ಅದೇ ಬೇರೆ ಕಂಟೆಂಟ್, ಇದೇ ಬೇರೆ ಕಂಟೆಂಟ್. ಸಸ್ಪೆನ್ಸ್ ಥ್ರಿಲ್ಲರ್ ಅಷ್ಟೇ ಸರ್, ಸಕ್ಕತ್ತಾಗಿದೆ. ಇನ್ನೂ ಏನಾಗುತ್ತೆ ಅಂತ ಕುತೂಹಲ ತುಂಬ ಚೆನ್ನಾಗಿರುತ್ತೆ. ಸಸ್ಪೆನ್ಸ್ ಕೂತ್ಕೊಳ್ಳೋಕೆ ಆಗಲ್ಲ. ಇನ್ನು ಏನಾಗ್ಬೋದು. ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಮಾತ್ರ ಮೂವಿ ಮಾತ್ರ ಎಲ್ಲೂ ಬೋರ್ ಹೊಡಿಯಲ್ಲ. ನವಿಚಂದ್ರ ಅವರು ವಿಲನ್ ಕ್ಯಾರೆಕ್ಟರ್ ಮಾತ್ರ ಮಸ್ತಾಗಿದೆ. ಇಬ್ರಿಗೂ ಒಳ್ಳೆ ಕಾಂಬಿನೇಷನ್ ವರ್ಕ್ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ.